ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಯಾವುದೀಗ ಅದೆಲ್ಲ ಮುಗಿತು. ಪುಂಸ್ತ್ವಾಧಿಕರಣನ ರೈಟ್, ಪುಂಸ್ತ್ವಾಧಿಕರಣ. ಈಗ ಇನ್ನೊಂದು ಪ್ರಶ್ನೆ ಶುರುವಾಯಿತು. ಏನದು? ವಿಜ್ಞಾನಾತ್ಮ ದೇವೈಶ್ಚ ಸರ್ವೈಃ ಸ ಆನಂದಃ ಸ ಬಲಃ ಸ ಓಜಃ ಸ ಪರೇಣ ಅಮುಂ ಲೋಕಂ ನೀಯತೆ ಸ ವಿಮುಚ್ಯತೆ ಇತಿ ಜೀವಸ್ಯ ಜ್ಞಾನಾದಿರೂಪತ್ವಮುಚ್ಯತೆ. ಕೆಲವು ಕಡೆ ಏನು ಹೇಳ್ತಾರೆ? ಜೀವನಿಗೆ ಆನಂದ ಇದೆ, ಆನಂದ ಇದೆ, ಜ್ಞಾನ ಇದೆ, ಫಲ ಇದೆ ಅಂತ ಹೇಳ್ತಾರೆ. ಸ ದುಃಖಾದ್ ವಿಮುಕ್ತಃ ಆನಂದೀ ಭವತಿ, ಸೊ ಅಜ್ಞಾನಾದ್ ವಿಮುಕ್ತೋ ಜ್ಞಾನೀ ಭವತಿ, ಸೊ ಅವಲಾದ್ ವಿಮುಕ್ತೋ ಬಲೀ ಭವತಿ, ಸ ನಿತ್ಯೋ ನಿರಾತಂಕಃ ಅವತಿಷ್ಠತೆ ಇತಿ ಪಂಗಿಷ್ಠೋ ಅನಾನಂದಾದಿರೂಪತ್ವಂ ಪ್ರತೀಯತೆ. ಅಂದರೆ ಆನಂದಿ ಆಗಿದ್ದಾನೆ, ಮುಕ್ತನಾಗ್ತಾನೆ, ಜ್ಞಾನಿ ಆಗಿದ್ದಾನೆ, ಮುಕ್ತನಾಗ್ತಾನೆ, ಬಲಿಷ್ಠನೇ ಆಗಿದ್ದಾನೆ, ಮುಕ್ತನಾಗ್ತಾನೆ ಅಂತ ಹೇಳ್ತೀರಿ. ಇನ್ನೊಂದು ಕಡೆ ಹೇಳ್ತಾವನು ಆಗಿಲ್ಲ, ಈಗ ಆದ ಆಮೇಲೆ ಆದ ಅಂತ ಹೇಳ್ತಾನೆ. ಬಲಿ ಅಲ್ಲ, ಅವನು ಬಲಿ ಆದ, ಜ್ಞಾನಿ ಅಲ್ಲ, ಜ್ಞಾನಿ ಆದ. ಅಲ್ಲಿ ಜ್ಞಾನಿಯೇ ಆನಂದೇ ಅಂತ ಕರೆದರು. ವಿರುದ್ಧ ಇದೆ, ಗೊತ್ತಾಯ್ತಾ? ಸ್ವಾಭಾವಿಕ ಅಂತ ಒಂದು ಕಡೆ ಹೇಳ್ತೀವಿ, ಇನ್ನೊಂದು ಕಡೆ ಅಲ್ಲ ಅಂತ ಹೇಳ್ತೀವಿ. ಏನಿದೆ ಅರ್ಥ ಅಂತ ಕೇಳಿದರೆ, ವೇದದಲ್ಲಿ ಏನಿಲ್ಲ ಒಟ್ಟಿನ ಮೇಲೆ ಈಗ ಒಮ್ಮತ ಇಲ್ಲ, ಗೊತ್ತಾಯ್ತಾ? ಅದು ಎರಡು ವಾಕ್ಯ ವೇದ ಬೈದಾಗಾಯ್ತು. ಈಗ ಅಲ್ಲ ಪ್ರತೀಯತೆ ಒಂದು ದೃಷ್ಟಿಯಿಂದ ಎರಡು ಅರ್ಥ ಕಾಣುತ್ತೆ. ಇದು ಮೊದಲೇ ಅಧ್ಯಾಯದ ಸಮನ್ವಯಕ್ಕೆ ವಿರೋಧವನ್ನು ಪರಿಹಾರ ಮಾಡೋದೊಂದು, ವೇದಗಳ ಅಪ್ರಾಮಾಣ್ಯ ಪರಿಹಾರ ಮಾಡೋದೊಂದು. ವೇದಗಳಲ್ಲಿ ಈ ರೀತಿ ಭಿನ್ನಾಭಿಪ್ರಾಯ ಇರೋದ್ರಿಂದ ಮತ್ತು ವಿರುದ್ಧವಾದ ಸ್ಟೇಟ್ಮೆಂಟ್ಸ್ ಇರೋದ್ರಿಂದ ವೇದ ಪ್ರಮಾಣ ಅಲ್ಲ, ಅದಕ್ಕೂ ಉತ್ತರ ಇದೆ. ಓಂ ಪುಂಸ್ತಾಧಿಪತ್ವಸ್ಯ ಸತೋ ಅಭಿವ್ಯಕ್ತಿ ಯೋಗಾತೋಂ. ಸರಿಯಾಗಿ ಹೇಳಿದ್ದಾರೆ, ಯೋಚನೆ ಮಾಡಬೇಡ. ಈಗ ಬಲ ಇಲ್ಲ, ಬಲ ಇದೆ, ಆನಂದ ಇಲ್ಲ, ಆನಂದ ಇಲ್ಲ ಅಲ್ಲ, ಆನಂದ ಇದೆ, ಅದು ವ್ಯಕ್ತವಾಗಿಲ್ಲ, ಗೊತ್ತಾಯ್ತಾ? ಸ್ವರೂಪದಲ್ಲೇ ಇದೆ. ಯಾವುದು? ಬಲ. ಆ ಶ್ರುತಿ ಏನು ಹೇಳಿತ್ತು? ಬಲ ಇದ್ದಿಲ್ಲ, ಬಲ ಬಂತು, ಜ್ಞಾನ ಬಂತು ಅಂತ ಹೇಳಿದರು. ಇಲ್ಲಿ ಇತ್ತು ಅಂತ ಹೇಳಿದರು. ಅರ್ಥ ಏನದು? ಇರೋದೇ ಅಭಿವ್ಯಕ್ತಿ ಆಗಿಲ್ಲ, ಅಭಿವ್ಯಕ್ತಿ ಮಾಡಿಕೊಳ್ಳೋದಕ್ಕೆ ಏನಂತ ಕರೀತಾರೆ? ಸಾಧನೆ ಅಂತ ಕರೀತಾರೆ. ಸ್ವರೂಪಾನಂದ ಆವಿರ್ಭಾವ ಮುಕ್ತಿ, ಸ್ವರೂಪಾನಂದ ಪ್ರಾಪ್ತಿ ಅಲ್ಲ, ಆವಿರ್ಭಾವ. ಇರೋದು ಏನಾಗಿದೆ ಅಲ್ಲೀಗ? ಅವ್ಯಕ್ತವಾಗಿದ್ದು ವ್ಯಕ್ತವಾಯಿತು. ಒಬ್ಬ ಡಾಕ್ಟರ್ ಆಗ್ತಾರೆ, ಒಳ್ಳೆ ಡಾಕ್ಟರ್ ಆಗ್ತದೆ ನೋಡ್ಕೊಂಡು ಓದಿದ್ರೆ ಒಳ್ಳೆ ಡಾಕ್ಟರ್ ಆಗಲಿಲ್ಲ ಅವನು. ಬೇಸಿಕಲಿ ಎಂಥ ಒಂದು ಮನಃಪ್ರವೃತ್ತಿ ಅಂಥದ್ದು, ಆ ಕಾನ್ಸೆಪ್ಟೇ ಇದೆ, ಆ ಲೆಕ್ಕಿಗೆ ಇರುತ್ತೆ ಅವನಿಗೆ. ಅಲ್ಲಿ ಹೋಗ್ತಾನೆ. ಕೆಲವು ಸರ್ತಿ ನೋಡೋದಕ್ಕೆ ಕೆಲವು ಕೋರ್ಸ್ಗಳಿಗೆ ನಮಗೆ ಯಾಕೆ ಎಷ್ಟು ಕಷ್ಟಪಡ್ತಾರೆ ಅನಿಸುತ್ತೆ. ಬಟ್ ಸ್ವರೂಪದಲ್ಲಿ ಆಕೆ ಇದೆ, ಅವನಿಗೆ ಕಷ್ಟ ಅನಿಸೋದಿಲ್ಲ. ಯಾರೇ ಸ್ವರೂಪದಲ್ಲಿಲ್ಲ ಅವ್ರಿಗೇನಾಗುತ್ತೆ? ಅವ್ರಿಗೆ ಕಷ್ಟ. ಬಿಟ್ಟು ಎಷ್ಟೋ ಡಿಸ್ಕಂಟಿನ್ಯೂ ಮಾಡಿಬಿಡ್ತಾರೆ, ಆಗೋದಿಲ್ಲ. ಏನೋ ಗೊತ್ತು ಬಂದಿರ್ತಾರೆ, ಕೇಳಿಕೊಂಡು ಸಿಕ್ಕಾಪಟ್ಟೆ ದುಡ್ಡು ಬರುತ್ತೆ ಬಂದಿರ್ತಾರೆ, ನಾವೇ ನೋಡ್ತಾರೆ ಅದು ಬೇಡ ಇದು ಬೇಡ ಅದು ಬಿಟ್ಬಿಡ್ತಾರೆ. ಅದೆಲ್ಲ ಹೌದು ಹೌದು, ಅದಿದ್ದಾರೆ ಆ ಥರ ಜಾಸ್ತಿ ಬರುತ್ತೆ. ಅಲ್ಲ, ನಮ್ಮ ಪೀಸ್ ಆಫ್ ಮೈಂಡ್ ನಮ್ಗೆ ಸಿಗುತ್ತಪ್ಪ, ಖುಷಿ ಆಗುತ್ತೆ. ಅದು ಈ ದೃಷ್ಟಾಂತ ಕೊಟ್ಟರೆ ಈಗ ಎಷ್ಟು ಒಳ್ಳೆ ದೃಷ್ಟಾಂತ ಕೊಡ್ತಾರೆ. ಇದು ವಿಶೇಷ ನಿರ್ಣಯ ಒಂದು ಕಡೆಗೆ, ವಿಶೇಷಕ್ಕೆ ನಿರ್ಣಯ ಸುಲಭ ಅರ್ಥ ಆಗಲಿ ಕೊಟ್ಟ ದೃಷ್ಟಾಂತ ಒಂದು ಕಡೆ. ಪುಂಸ್ತಾದಿವತ್ತಸ್ಯ ತಥೋ ಅಭಿವ್ಯಕ್ತಿ ಯೋಗ ಬಹಳ ಸುಲಭ. ಒಬ್ಬ ಮಗು ಇದ್ದಾನಪ್ಪ, ಗಂಡು ಹುಡುಗ ಅಂತೇವೆ, ಚಿಕ್ಕ ಹುಡುಗ ಅಂತಾನೆ. ಚಿಕ್ಕ ಹುಡುಗ ವ್ಯತ್ಯಾಸ ಇಲ್ಲ, ಆ ಟೈಮ್ನಲ್ಲಿ ನೋ ಡಿಫರೆನ್ಸ್. ಗಂಡು ಹೆಣ್ಣು ಏನಷ್ಟೇ. ಬಟ್ ಗೊತ್ತಾಗೋದು ಯಾವಾಗ? ಮುಂದೆ ಅವನು ಗಂಡು ಹೆಣ್ಣು ಪ್ರಸಕ್ತಿ ಬಂದಾಗ ಅವನು ಈ ಗಂಡು ಅಂತ ಹೇಳಿದ. ಮೊದಲು ಹೇಳಿದ ಒಂದೇ ರೀತಿಯ ಗಂಡಲ್ಲ, ಬರೀ ಕೂಸು, ಇದು ಇದು ಅಷ್ಟೇ, ಕೂಸಿದೆ ಅಂತ ಇದು ಅಂತ ಫಸ್ಟ್ ಇವನು ಅಂತ ಕರೆಯೋದಿಲ್ಲ, ಇವಳು ಇದು ಅಷ್ಟೇ. ಯಾಕೆ ಆ ಲೆಕ್ಕಕ್ಕೆ ಅಷ್ಟೇ, ಏನು ಲೆಕ್ಕ ಇಲ್ಲ ಈಗ. ಆದರೆ ಹೊರ ಆದಾಗ ಅವನು ಇವನು ಆಗ್ಬೇಕು, ಅವನು ಕನ್ಯೆ ಅಲ್ಲ ಇವಳು ಆಗ್ಬೇಕು, ಇಲ್ಲಿ ಹೋದ್ರಿಲ್ಲ ಆಗಿದು ಅಂತ ಹೋಯ್ತು, ಮದುವೆ ಕ್ಯಾನ್ಸಲ್ ಆಯಿತು. ಆಗ ಹೇಳಾಗಿಲ್ಲ, ಅಲ್ಲಿ ಇವನು ಅಂತಲೇ ಹೇಳಬೇಕಾದ ಪ್ರಸಂಗ ಅದು. ಏನಾಯ್ತು ಈಗ? ಯಾಕೆ ಇಲ್ಲ ಅಂದರು ಮೊದಲು, ಈಗ ಇದೆ ಅಂತ ಯಾಕಂದ್ರು? ಅಭಿವ್ಯಕ್ತಿ ಆಗಿಲ್ಲ, ಈಗ ಅಭಿವ್ಯಕ್ತಿ ಆಗ್ತಾ, ಗೊತ್ತಾಯ್ತಾ? ಈ ಸಣ್ಣ ಕೊಟ್ಟು ಕೋಸು ಬೀಸಗಟ್ಟೆ ಹುಟ್ಟುತ್ತೆ, ಅದು ಆಮೇಲೆ ಬರುತ್ತೆ. ಯಾಕೆ? ಅಭಿವ್ಯಕ್ತಿ ಆಗುತ್ತೆ. ಇಲ್ಲ ಅಂತಲ್ಲ, ಅಭಿವ್ಯಕ್ತಿ ಆಗುತ್ತೆ. ಇಬ್ರಿಗೂ ಇಲ್ಲ. ಆಗ ಅಲ್ಲಿ ಅವನಿಗೆ ಬರಲಿಲ್ಲ, ಯಾಕೆ? ಅವಳಿಗೆ ಇಲ್ಲ ಇಲ್ಲೇ ಎಲ್ಲ ಅಭಿವ್ಯಕ್ತಿ ಆಗಲಿಲ್ಲ, ಇತ್ತು ಅಭಿವ್ಯಕ್ತಿ ಆಯಿತು ಅಷ್ಟೇ. ಅಂದರೆ ಇದೇ ಎಂಬುದಕ್ಕೂ ಅರ್ಥ ಬಂತು. ಈಗ ಇಲ್ಲ ಎಂಬುದಕ್ಕೂ ಅರ್ಥ ಬಂತು. ಮೊದಲು ಬಲಾದಿಗಳು ಇಲ್ಲ ಅಂದರೆ ಇದ್ದೇ ಅಭಿವ್ಯಕ್ತಿ ಆಗಿಲ್ಲ ಅಂತ ಅರ್ಥ. ಈಗ ಬಂತು ಪಡೆದ ಅಂತ ಹೇಳಿದರೆ ಅಭಿವ್ಯಕ್ತಿ ಆಯಿತು ಅಂತ ಅರ್ಥ ಅಷ್ಟೇ ಹೊರತು ಇರೋದನ್ನು ಬರುತ್ತೆ ತಾನು ಹೇಳಿಯೇ ಇಲ್ಲ ಅಂತ ಹೇಳ್ಬಿಟ್ಟು ಇದೆಲ್ಲ ತಿಳ್ಕೊಂಡ್ಬಿಟ್ರೆ ಎಷ್ಟು ನೋಡೋದಕ್ಕೆ ಕಾಂಟ್ರಡಿಕ್ಷನ್ ಕಾಣುತ್ತೆ. ಆ್ಯಕ್ಚುಲಿ ಅದು ಒಳ್ಳೆ ದೃಷ್ಟಾಂತ ಕೊಟ್ಟು ಹೇಳ್ತಾರೆ. ಪುಂಸ್ತ್ವಾದಿವತ್ತಸ್ಯ ಸತೋ ಅಭಿವ್ಯಕ್ತಿ. ಮೊದಲು ಸತಃ ಅಂದ್ರೇನು? ಇರೋದೇನೆ ಅಭಿವ್ಯಕ್ತಿ ಆಯಿತು ಅಷ್ಟೇ ಹೊರತು ಏನಲ್ಲ, ಅಸತ್ತಾಗಿದ್ದು ಸತ್ತಾಗಲಿಲ್ಲ, ಇರೋದು ಅಭಿವ್ಯಕ್ತಿ ಆಯಿತು ಅಷ್ಟೇ. ಇವತ್ತು ಉದಾಹರಣೆಗೆ ಕಸ್ತೂರಿ ಇದೆ, ನೀವು ಹಾಗೆಲ್ಲ ಏನೋ ಹೇಳ್ತೀರಿ, ಹೇಳಬಾರ್ದು. ಒಂದು ಕಲ್ಲು ತುಂಡಿದೆ, ಒಂದು ಕಸ್ತೂರಿ ಇದೆ.
ಎರಡು ವಾಸನೆ ಇಲ್ಲ ಈಗ, ಎರಡರಲ್ಲೂ ವಾಸನೆ ಇಲ್ಲ. ಹಾಗೆ ಇದೆ. ಅವನೇನು ಮಾಡ್ದ, ನೋಡಪ್ಪ ಇದಕ್ಕೆ ತೋರಿಸ್ದೆ ವಾಸನೆ ಬಂತು ಅಂತ ಹೇಳ್ದ. ಆ ಕಲ್ಲೂರು ಹಾಗೆ ಬರುತ್ತೆ ಅಂತ ಮಾಡಿ ತೋರಿಸೋದು ಮಾಡಿದ್ರೆ ರಕ್ತ ಬರುತ್ತೆ. ವಾಸನೆ ಬರಲಿಲ್ಲ, ಜೋರ ಈಗ ರಕ್ತ ಬರುತ್ತೆ. ಯಾಕೆ ಇಲ್ಲೇ ಇಲ್ಲ ಅದರೊಳಗೆ. ಅದು ಇದು ಬಂತು ಏನು ಕೈ ರಕ್ತ ಕೂಡ ಇದರಿಂದ ಶುರುವಾಯಿತು ಬಂದಿತ್ತು. ಇಷ್ಟು ಮೂರ್ಖತನ ಅಂದರೆ ಇರೋದನ್ನು ಅಭಿವ್ಯಕ್ತಿ ಆಗೋದು. ಲೈಟ್ ಹಾಕಿದಾಗ ಕತ್ಲೆ ಏನೂ ಕಾಣಲಿಲ್ಲ, ಹಾಗೆ ಎಲ್ಲ ಕಾಣಿಸ್ತೀವೋ, ಮೊದಲು ಕಾಣಲಿಲ್ಲ ಕಾಣಿಸ್ತು ಅಷ್ಟೇ. ಎಷ್ಟು ಸಿಂಪಲ್ ಇದೆ. ಇದನ್ನೆಲ್ಲ ಬ್ರಹ್ಮಸೂತ್ರ ನ್ಯಾಯ ಅಂತ ಕರೀತಾರೆ. ಬ್ರಹ್ಮಸೂತ್ರ ಕೊಟ್ಟ ಅರ್ಥ ಇದೆಲ್ಲ. ಇದು ಎಲ್ಲಿ ಅರ್ಥ ಮಾಡ್ಕೋಬೇಕು ಇದನ್ನು, ಇಂಥ ಪ್ರಸಂಗ ಎಲ್ಲೆಲ್ಲಿ ಬರುತ್ತೋ ಅದಕ್ಕೆಲ್ಲ ಅರ್ಥ ಮಾಡ್ಕೋ. ಅದಕ್ಕೆ ಸೂತ್ರ ಅದು. ಇಷ್ಟಕ್ಕೆ ಮಾತ್ರ ಮಾಡಿ ಪುಸ್ತಕ ಮುಚ್ಚಿಟ್ಬಿಟ್ರೆ ಹೊರಟೋಯ್ತು. ಏನು ಮಾಡ್ಕೋಬೇಕು ಅದನ್ನು ಸೂತ್ರ ಮಾಡಿಕೊಂಡು ಇರೋದೇ. ಭಾರಿ ಬುದ್ಧಿವಂತ ಇದ್ದಾನೆ. ಬುದ್ಧಿ ಇದ್ದಿದ್ದು ಅಭಿವ್ಯಕ್ತಿ ಆಯ್ತೆ ಹೊರತು ಬುದ್ಧಿ ಹಾಗೆಲ್ಲ ಕೊಡ್ಲಕ್ಕೆ ಬರೋದಲ್ಲ ಅದು. ಅದು ಪಾಠ ಪ್ರವಚನಗಳು ಏನು ಮಾಡುತ್ತೆ, ಪಾಠ ಪ್ರವಚನಗಳು ಅಂದರೆ ಅದು ಕೃಷಿ ಇದ್ದಾಗೆ. ಕೃಷಿಗೆ ಯೋಗ್ಯವಾದ ಪದಾರ್ಥದಿಂದ ಬೆಳಿಬಹುದೇ ಹೊರತು ಕಲ್ಲು ಮಣ್ಣು ಬೆಳಿಲಿಕ್ಕಾಗತ್ತಾ? ಸಾಧ್ಯ ಇಲ್ಲ. ಅದು ಎಲ್ಲರಿಗೂ ಉಪಯೋಗ ಆಗೋದಿಲ್ಲ, ಯೋಗ್ಯತೆ ಇಲ್ಲ ಅಂತ ಅರ್ಥ. ಉಪಯೋಗ ಆಯಿತು ಅಂದರೆ ಯೋಗ್ಯತೆ ಇತ್ತು ಅಂತ ಅರ್ಥ. ಹೌದು, ಅದಕ್ಕೆ ಆನಂದ ಸ್ವರೂಪ ಆನಂದ ಆವಿರ್ಭಾವ ಅಂದರು ಅಂದರೆ ಅಭಿವ್ಯಕ್ತಿ. ಅದು ದೇವರು ಹಾಗೆ. ಆವಿರ್ಭಾವ ಅಂದರೆ ಏನು, ಇರೋದು ಕಾಣಿಸ್ತಾನೆ ಅಷ್ಟೇ ಹೊರತು ಹೊಸ ರೂಪ ಏನೂ ತೊಗೊಂಡು ಬರೋದಿಲ್ಲ. ಇವರು ಹಾಗಲ್ಲ. ವಾಲಿ ರೂಪ ಇರಲಿಲ್ಲ, ವಾಲಿ ರೂಪ ಬಂತು, ಆಮೇಲೆ ಹೋಗಿಬಿಡ್ತು ಕೂಡ. ಅಜ್ಜು ರೂಪ ಇರಲಿಲ್ಲ, ಬಂತು, ಆಮೇಲೆ ಹೋಗಿಬಿಡ್ತು ಕೂಡ. ದೇವರಿಗೆ ಅದಿಲ್ಲ. ಎಲ್ಲ ರೂಪಗಳು ಎಲ್ಲ ಕಾಲಕ್ಕೂ ಅನಾದಿ ಮತ್ತು ನಿತ್ಯ. ಈಗ ಹೇಳ್ತಾರೆ. ಹಾಗಿದ್ದರೆ ಮತ್ತೊಂದು ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಇದೇ ಗಂಡು ಪಾರ್ಟ್ ಬಿ, ಅದು ಕಂಟಿನ್ಯೂಷನ್ನು. ಏನಂತ, ನಿತ್ಯೋಪಲಬ್ಧಿ ಅನುಪ್ರಸಂಗೋ ಅನ್ಯತರ ನಿಯಮೋವ ಅನ್ಯಥಾ. ಅಭಿವ್ಯಕ್ತಿಯ ಕಾನ್ಸೆಪ್ಟ್ ಇಲ್ಲದೆ ಹೋಗಿದ್ರೆ ಏನಾಗ್ತಿತ್ತು? ಯಾವುದನ್ನು? ಯಥಾ ಬಾಲಸ್ಯ ಸದೇವ ಪುಂಸ್ತ್ವಂ. ಅದೇ ಎಕ್ಸ್ಪ್ಲನೇಷನ್. ಬಾಲ ಹುಡುಗ ಅರ್ಥ ಹಿಡಿತು, ಹೋಗಿದ್ದೇವೆ ಅಷ್ಟೇ. ಬಾಲ ಹುಡುಗ, ಬಾಲ ಅಂದರೆ ಪುಲ್ಲಿಂಗ. ಅದು ಅವನ ಮುಂದೆ ಪುಂಸ್ತ್ವಂ ಯೌವನೇ ಅಭಿವ್ಯಜ್ಯತೆ. ಯೌವನ ಬಂದಾಗ ಅಭಿವ್ಯಕ್ತಿ ಆಯ್ತು, ಆಗಾಗಲಿಲ್ಲ. ಏವಂ ಸತಾಮೇವ ಆನಂದಾದೀನಾಂ ವ್ಯಕ್ತ್ಯಪೇಕ್ಷೆಯ ತದುಕ್ತಿ. ಇದೆಲ್ಲಿ ತಗೋಬೇಕು ನಾವಿದನ್ನು? ಏವನ್ ಮಧ್ವತೆ ಹರಿಪರತ ಶ್ಲೋಕ ಎಕ್ಸ್ಪ್ಲೇನ್ ಮಾಡಬೇಕೀಗ. ಯಾವ ವಾಕ್ಯ ಬಂತು ಇದೆಲ್ಲ ಕೋಟ್ ಮಾಡಿ ಹೇಳಬೇಕು. ಆನಂದಾದೀನಾಂ ವ್ಯಕ್ತ್ಯಪೇಕ್ಷೆಯ ತದುಕ್ತಿ. ಅದು ಇತ್ಯಂತ ಯಾರು ಹೇಳಿದ್ರು ನಿಮಗೆ ಅಂದರೆ ಇದೆ ನೋಡು. ಇದೇ ಶ್ರುತಿನೇ ಒಂದು ಕಡೆ ಹೇಳಿದೆ. ಈ ಅರ್ಥ ಏನು ಶ್ರುತಿ ಮರ್ಯಾದೆ ಉಳಿಸೋಕ್ಕೆ ಹೇಳಿದ ಅರ್ಥ ಅಲ್ಲ ಇದು. ನಿಜವಾದ ಅರ್ಥ ಅದೇ ಹೇಳಿಬಿಟ್ಟಿದೆ. ಈ ಮಾತನ್ನು ಎಲ್ಲಿ ಹೇಳಿದೆ ನೋಡಿ. ಫಲಮಾನಂದವೋ ಜಶ್ಚ ಸಹೋ ಜ್ಞಾನಮನಾಕುಲಂ ಸ್ವರೂಪಾಣ್ಯೇವ ಜೀವಸ್ಯ ವ್ಯಜ್ಯಂತೆ ಪರಮಾದ್ವಿಭೋ ಇತಿ ಚ ಗೌಪವನಶ್ರುತಿ. ಬಲಂ ಆನಂದ ಓಜಃ ಚ ಸಹ ಜ್ಞಾನಂ ಅನಾಕುಲಂ ಸ್ವರೂಪಾಣ್ಯೇವ. ಇವಿಷ್ಟು ಪ್ರತಿಯೊಬ್ಬ ಸಾತ್ವಿಕ ಜೀವನಲ್ಲೂ ಇದೆ. ಪ್ರತಿಯೊಬ್ಬ ಸಾತ್ವಿಕ ಜೀವನ ಮಾವಿನ ಬೀಜ ಬೇರೆ, ಬೇವಿನ ಬೀಜ ಬೇರೆ. ಏನು ಮಾಡಿದ್ರು ಬೀಜಕ್ಕೆ ಬೇವಿನ ಬೀಜ ಬೇವಾಗೇ ಬೆಳೆಯುತ್ತೆ ಹೊರತು ಮಾವಾಗೋದಿಲ್ಲ. ಮಾವು ಎಷ್ಟು ವರ್ಷ ಬೆಳೆದ್ರೂ ವರ್ಷ ಮಾವಾಗ್ಬೋದೇ ಹೊರತು ಅದು ಬೇವಾಗೋದಿಲ್ಲ. ಮತ್ತು ಚೇಂಜ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಭಿವ್ಯಕ್ತಿ ಅಷ್ಟೇ ಆಗೋದು. ಸೊ ಸಾಧನೆಗೆ ಅರ್ಥ ಬಂತೀಗ. ತೋಟಿಗ ಏನು ಮಾಡ್ತಾನೆ, ಗಾರ್ಡನರು ಬೆಳೀತಾನೆ. ಅವನು ಯಾವುದು ಸೃಷ್ಟಿ ಮಾಡೋದಿಲ್ಲ, ಅಭಿವ್ಯಕ್ತಿಗೊಳಿಸ್ತಾನಷ್ಟೆ. ಅಭಿವ್ಯಕ್ತಿಗೊಳಿಸೋದಕ್ಕೆ ಏನಂತ ಕರೀತಾರೆ? ಅದನ್ನು ತೋಟಿಗ ಅಂತಾರೆ ಹೊರತು ಸೃಷ್ಟಿ ಮಾಡಿದ ತೋಟಿಗ ಅಲ್ಲ. ಅವನು ಮಾಯಾಜಾಲ ಮಾಡಿದ ಮೋಸ. ಇರೋದನ್ನು ತೋರಿಸ್ಬೇಕಷ್ಟೇ. ಅಡಿಗೆವನು ಅಷ್ಟೇ. ಯಾವುದೋ ಮಾಡಿದ್ರೆ ನೀವು ಕೊಟ್ಟು ಪ್ರಾವಿಡೆಂಟ್ ಆಗಿತ್ತು ಅಷ್ಟೇ. ಇವನೇನೋ ಒಳ್ಳೆ ಕುಕ್ಕೆ ಪಾಪ. ಅವ್ರು ಕೊಟ್ಟಿರೋದೆಲ್ಲ ಲೋ ಕ್ಲಾಸ್. ಇದು ಕ್ವಾಲಿಟಿ ಸರಿ ಹೋಗಿಲ್ಲ. ಇದರಲ್ಲಿ ಬುಡ್ದವ್ರು ಕೆಡಿಸ್ತಿದ್ರು, ಅದನ್ನು ಚೆನ್ನಾಗಿ ಅಷ್ಟೇ. ಆ ಕ್ವಾಲಿಟಿ ಪ್ರಕಾರ ಚೆನ್ನಾಗಿ ಮಾಡಿದ್ದೆ, ಭಾರಿ ಚೆನ್ನಾಗಿತ್ತು. ಆವಾಗ ಒಳ್ಳೆ ರೀತಿ ಮಾಡೋಕ್ಕೆ ಬರುತ್ತೆ. ಅಡಿಗೆವನ ಕೆಲಸ ಸೃಷ್ಟಿ ಮಾಡೋದಲ್ಲ, ಪ್ರಾವಿಡೆಂಟ್ನ. ಇರೋ ಪ್ರಾವಿಡೆಂಟ್ ಸರಿಯಾಗಿ ಉಪಯೋಗಿಸೋದಷ್ಟೇ. ದೇವರು ಸೃಷ್ಟಿಕರ್ತ ಅಂದರೆ ಹಾಗೆ ಹೊರತು ಏನಲ್ಲ. ನೀವು ದೇವರೇ ತಾನೇ ಸೃಷ್ಟಿ ಮಾಡಿದ್ದು ಯಾವ ರೀತಿ ಮಾಡ್ತಿದ್ದ? ತಾನೇ ಮಾಡಿಬಿಟ್ಟಿದ್ರೆ ಬೋದು ಕೆಟ್ಟ ಸೃಷ್ಟಿ ಇರ್ತಾನೆ ಇರಲಿಲ್ಲ. ಅದಕ್ಕೆ ದೇವರು ಒಳ್ಳೆಯವರ ಕೆಟ್ಟ ಸೃಷ್ಟಿ ಚಾನ್ಸೇ ಇರಲಿಲ್ಲ. ಅದಕ್ಕೆ ದೇವರು ಸ್ವರೂಪ ಸೃಷ್ಟಿ ಮಾಡಿದಂತೆ ವಾದ ಮಾಡೋದಾಗಿದ್ದರೆ ಎಲ್ಲರೂ ಹಾಗೆ ಒಂದೇ ರೀತಿ ಇರಬೇಕಾಗಿತ್ತು. ಎಲ್ಲ ಸಾತ್ವಿಕರಾಗಿರ್ಬೇಕು. ಮತ್ತು ಎಲ್ಲರೂ ತಾರತಮ್ಯನೂ ಇಲ್ಲ, ಭೇದವೂ ಇಲ್ಲ, ಸಾಮ್ಯ ಇರಬೇಕಾಗಿತ್ತು. ಸೃಷ್ಟಿ ಮಾಡಿ ಒಂದು ಭೇದ, ಸಾಮಾನ್ಯ ಭೇದ ಒಬ್ಬರು ಸಾಕಾಗ್ತಿತ್ತು. ಇದು ಬೇಕಿರಲಿಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ದೇವರು ಬೈಯೋರು ಇದ್ದಾರೆ ನೋಡ್ರಿ. ದೇವ್ರು ಯಾಕೆ ಪಕ್ಷಪಾತ ಮಾಡಿದ್ದಾನೆ? ಆ ದೇವ್ರು ಮಾಡೇ ಇಲ್ಲ, ಇರೋದು ತೋರಿಸಿದ್ದಾನೆ ಅಷ್ಟೇ. ಏನೋ ಯಾವ್ದ ಈಗ ವಾಪಸ್ ಬಂದಿರಲ್ಲ. ಹಾಂ, ಅಲ್ಲೇನು ಹೇಳಿತ್ತು ಶ್ರುತಿ? ಒಂದು ಕಡೆಗೆ ಇವೆಲ್ಲೇ ಇಲ್ಲ ಅಂತ ಹೇಳಿತ್ತು. ಏನೋ ಜೀವನದಲ್ಲಿ ಏನೂ ಇಲ್ಲೇ ಇಲ್ಲ ಅಂತ ಹೇಳಿತ್ತು. ಇನ್ನೊಂದು ಕಡೆಗೆ ಎಲ್ಲ ಇತ್ತು ಅಂತ ಹೇಳಿತ್ತು. ಇಲ್ಲದ್ದು ಬಂತು ಅಂತ ಒಂದು ಶ್ರುತಿ. ಇರೋದು ಅಭಿವ್ಯಕ್ತವಾಯಿತು, ಇಲ್ಲದ್ದು ಇರೋದೇ ಬಂತು ಅಂತ ಅರ್ಥ. ಪದ ಉಪಯೋಗಿಸ್ಲಿಲ್ಲ ಅದು. ಇನ್ನು ಡೌಟ್ ಗೊತ್ತಾಗಿದ್ರೆ ಹಾಗೆ ಇಲ್ಲದ್ದು ಬರುತ್ತೆ ಅಂತ ಅಲ್ಲಿ ಹೇಳುತ್ತೆ, ಇಲ್ಲಿ ಇರೋದೇ ಬರುತ್ತೆ ಅಂತ ಇಲ್ಲಿ ಹೇಳ್ತಾ. ಏನು ಅರ್ಥ ಇದಕ್ಕೆ? ವಿಷಯ ತಪ್ಪೋಗಿಪ್ಪ ಅಲ್ಲ,
ವಿರೋಧ ತಪ್ಪು ಮಾತಾಡುತ್ತೆ. ಬಂದರೂ ಇಲ್ಲ ಏನರ್ಥ ಅದು? ವಿರೋಧ ಬಂತು, ಅದಕ್ಕೆ ಅಲ್ಲ, ಸರಿಯಾಗಿ ಹೇಳಿದೆ ಅಂತ ಹೇಳಿ. ಸೊ ಒಂದು ದೃಷ್ಟಿಯಿಂದ ಕಾನ್ಸೆಪ್ಟ್ ಅರ್ಥ ಆಗಬೇಕು, ಒಂದು ದೃಷ್ಟಿಯಿಂದ ವಿವಾದ ಪರಿಹಾರ ಆಗಬೇಕು. ಎರಡು ಕೆಲಸ ಮಾಡ್ತಾನೆ. ಸುಮ್ಮನೆ ಕೂತವರಿಗೆ ವಿವಾದ ಪರಿಹಾರ ಅಷ್ಟೇ. ಅವ್ರು ಗೊತ್ತಿದ್ದವರಿಗೆ ಕೇಸ್ ರಿಸಲ್ಟ್ ಬಂತಪ್ಪ, ಪಾಸು ಫೇಲ್ ಅಷ್ಟೇ ಉಳಿದವರಿಗೆ ಅದು. ಇವನಿಗೆ ಇನ್ನು ಕೂತವನಿಗೆ ರೀತಿ ಬೇರೆ, ನಾನು ಪಾಸಾಗಿದ್ದೇನೆ. ಇವರಿಗೆ ಇನ್ಫಾರ್ಮೇಷನ್ ಉಳಿದವರಿಗೆ ಗೊತ್ತಾಗ, ಅವನಿಗೆ ಮಾತ್ರ ಇನ್ವಾಲ್ವ್ಮೆಂಟ್ ಇದೆ. ಆ ರೀತಿಯಲ್ಲಿ ಬೇಕಾದವರಿಗೆ ಖುಷಿಯಾಗುತ್ತೆ. ಇದನ್ನು ಎಲ್ಲಿಗೆ ಎಕ್ಸ್ಪ್ಲೇನ್ ಮಾಡ್ಬೇಕು ನಾವೀಗ? ಕೆಟ್ಟವ್ರಿಗೆ ಹೇಳಿ ಅವ್ರಿಗೆ ತೊಗೋಬೇಕೀಗ. ಅಯೋಗ್ಯರಿರ್ತಾರೆ, ತಾಮಸರಿರ್ತಾರೆ, ದೇಶ ಎಲ್ಲಿಂದ ಬಂತು ಅಂತ ಏನು ಉತ್ತರ ಕೊಡಬೇಕು? ಅದಕ್ಕೆ ಸ್ವರೂಪದಲ್ಲೇ ಇತ್ತು. ಗೊತ್ತಾಯ್ತಾ? ಎಲ್ಲ ಅಪೋಸಿಟ್. ಇಲ್ಲಿ ಏನು ಹೇಳಿದ್ದೇವೆ ಅದಿಷ್ಟು ಅಲ್ಲೇ ತೊಗೋಬೇಕಾಗುತ್ತೆ. ಆದ್ದರಿಂದ ಇದು ಅದು ಕೂಡ ಚೇಂಜ್ ಆಗೋದಿಲ್ಲ. ಆದ್ದರಿಂದ ಸಾತ್ವಿಕರಾಗೇ ಉಳಿತಾರೆ, ತಾಮಸರಾಗೇ ಉಳಿತಾರೆ. ಸಿಟ್ಟು ಬರುತ್ತೆ ನೋಡಿದ್ರಾ, ನಮ್ಮನ್ನು ತಾಮಸರಂತೂ ಬೈತೀರಿ ನೀವು. ನಾ ಕರೆದಿಲ್ಲ, ಹಾಗೆ ಹೇಳಿಲ್ಲ. 35 ಮೇಲೆ ಬಂದವರೆಲ್ಲ ಪಾಸು, ಕೆಳಗಡೆ ಫೇಲ್ ಅಂದರೆ ನಾನು ಫೇಲ್ ಅಂತ ಕೇಳಿದ್ರೆ ನೀನೇ ಕೊಡ್ಬೇಕು, ಯಾಕೆ ಕಗ್ಬಿಟ್ಟು ನೋಡ್ಕೊತೀನಿ. ಈಗ 35 ಮೇಲೆ ಬಂದಿದೆ, ಕಡೆ ಬಂದಿದೆ ಹೇಳು, ಫೇಲ್ ಅಷ್ಟೇ. ಮೇಲೆ ಬಂದರೆ ಪಾಸು ಅಷ್ಟೇ. ಹೆಸರು ಹೇಳಿಲ್ಲ ನಾವು ಅಲ್ಲಿ. ಇವ್ರು ನಮ್ಮನ್ನೇ ಬೈತಾರೆ ಅಂತ ಹೇಳ್ಕೊಂಡು ದೊಡ್ಡ ಗಲಾಟೆ ಬಿಸ್ಬಿಡ್ತಾರೆ. ಅಂದರೆ ಹೇಳಿದ್ನಲ್ಲ, ಕಾಳನ್ ಮೇಲೆ ಸೊಳ್ಳೊಳಗೆ ಅಂತ ಒಂದು ಮಾತಿದೆ. ತನಗೇ ಹೇಳ್ತಾರೆ ಅಂತ ತಿಳ್ಕೊಂಡ್ಬಿಡ್ತಾನೋ, ಹೇಳಿಲ್ಲ ಹಾಗೆ. ಅವನಿಗೆ ಈ ರೀತಿ ಹೇಳ್ತಾರೆ, ನೋಡಪ್ಪ ನನಗೆ ಮೋಕ್ಷ ಇಲ್ವಾ ಅಂತ ಕೇಳ್ತಾನೆ. ಹಾಗೆ ನೋಡು, ಹೀಗೆ ಇದ್ದರೆ ಮೋಕ್ಷ ಇಲ್ಲ, ಹೀಗೆ ಇದ್ದರೆ ಫೇಲ್ ಆದ್ಮೇಲೆ ಕೇಳ್ತಾರೆ ಪಾಸೇ ಆಗೋದಿಲ್ವಾ? ಈ ರೀತಿ ಇದ್ರೆ ಪಾಸ್, ಸರಿಯಾಗಿ ಹೋದ್ರೆ ಪಾಸ್ ಆಗ್ತೀವಿ ಅಷ್ಟೇ. ನಾವೇ ನಿಮ್ಮ ಸ್ವರೂಪ ತಿಳಿದವರಲ್ಲ. ನೀವು ಓದಿದ ಮೇಲೆ ಪಾಸ್ ಆಗ್ತೀವಿ, ಇಲ್ಲದವ್ರು ಫೇಲ್ ಆಗ್ತೀವಿ. ಅಷ್ಟು ಹೇಳಿದ್ರೆ ಏನು ತಪ್ಪಲ್ಲ. ಅವರು ನಮ್ಮ ಓದೋದಿಲ್ಲ ಅಂತಾರೆ ಇವರು, ಅದೆಲ್ಲ ಹೇಳಿಲ್ಲ. ನಾವು ಓದಿದರೆ ಪಾಸ್ ಆಗ್ತೀವಿ, ಆ ಮುಂದೆ ನಮಗೆ ಗೊತ್ತಿಲ್ಲ. ಅವಾಗ ಆದರೆ ಏನು ವಿಷಯ ಅದು ಹೇಳ್ತಿರೋದು ನಾವು, ಬೈತಾ ಇಲ್ಲ ಯಾರನ್ನೂ ಕೂಡ. ವಿಷಯ ಏನದು? ಫಾಲ್ಡೋ ಅನ್ನೋಕ್ಕಾದ್ರೆ ಸಿಟ್ಟು ಹಾಕಬೇಕು. ಅದಕ್ಕೆ ಕುಡಿಬೇಡ ಅಂತ ಕುಡಿದು ನೀನು ಹಣೆ ಬಾರ, ನಿನಗೆ ಗೊತ್ತಾಗುತ್ತೆ ಏನಾಗುತ್ತೆ. ನಾ ಹೇಳಿದ್ದೆ ಅದಕ್ಕೋಸ್ಕರ ಕುಡಿಬೇಡ ಅಂತ ಹೇಳಿದ್ದೆ ಅಷ್ಟೇ. ನೀವು ಕುಡಿದು ನೋಡ್ತೀನಿ, ಕುಡಿದು ನೋಡು ಅಷ್ಟೆ. ಈಗ ಇಲ್ಲದೆ ಹೋಗಿದ್ದರೆ ಏನಾಗ್ತಿತ್ತು? ಸ್ವರೂಪದಲ್ಲೇ ಇದೇ ಇಲ್ಲ ಅಂದಿದ್ರೆ ಒಂದು ದೋಷ ಬರೋದು. ಇಲ್ಲದೆ ಎಲ್ಲಿ ತಂದ ಪರಮಾತ್ಮ? ಮೋಸ ಮಾಡಿದಾಗ. ಇಲ್ಲದ ತನ್ನಲ್ಲ. ಅಥವಾ ಇದ್ದು ಬರೋದಾದರೆ ಯಾವಾಗ ಕಾಣಬೇಕಾಗಿತ್ತು? ಯಾಕೆ ಕಾಣೋದಿಲ್ಲ? ಚಿಕ್ಕ ಮಗು ಡಾಕ್ಟ್ರ ಔಷಧಿ ಕೊಡೋಕ್ಕೆ ಶುರು ಮಾಡಬೇಕಾಗಿತ್ತು. ಸ್ವರೂಪದಲ್ಲೇ ಇದ್ದಿದ್ದರೆ ಹುಟ್ಟಿದ ಕೂಸು ಔಷಧಿ ಕೊಡೋಕ್ಕೆ ಶುರು ಮಾಡಬೇಕಾಗಿತ್ತು. ಇಲ್ಲದೆ ಹೋಗಿದ್ದರೆ ಮುದುಕಾದ್ರೂ ಕೊಡಬಾರ್ದಾಗಿತ್ತು, ಕೋರ್ಸ್ ಹೋಯ್ದ ಮೇಲೆ ಉಪಯೋಗ ಆಗಬಾರ್ದಾಗಿತ್ತು. ಅದಕ್ಕೆ ಹೇಳ್ತಾರೆ ಹಾಗಲ್ಲ. ನಿತ್ಯೋಪಲಬ್ಧಿ ಅನುಪಲಬ್ಧಿ ಪ್ರಸಂಗ. ನಿತ್ಯೋಪಲಬ್ಧಿ ಆಗಬೇಕಾಗಿತ್ತು ಒಂದು, ಅಥವಾ ಎಂದು ಆಗಬಾರ್ದಾಗಿತ್ತು ಇನ್ನೊಂದು. ಆ ಸ್ವರೂಪದಲ್ಲಿ ಇಲ್ಲದೆ ಹೋಗಿದ್ದರೆ ಮುಕ್ತಿಯಲ್ಲೂ ಆನಂದ ಆಗಬಾರ್ದು ಅವನಿಗೆ. ಸ್ವರೂಪದಲ್ಲಿ ಇದ್ದಿದ್ದಾದ್ರೆ ಈಗಲೂ ಆಗಬೇಕು. ಅದಕ್ಕೆ ಹಾಗಿಲ್ಲ. ಆದ್ದರಿಂದ ಎರಡನ್ನೂ ಒಪ್ಪಬೇಕೀಗ. ಏನೋ ಸಾತ್ವಿಕಾದಿ ಭೇದನೂ ಒಪ್ಪಬೇಕು, ಆ ಸ್ವರೂಪ ಅಂತಲೂ ಒಪ್ಪಬೇಕು, ಸಾಧನೆಯಿಂದ ಅಭಿವ್ಯಕ್ತಿ ಆಗುತ್ತೆ ಅಂತಲೂ ಒಪ್ಪಬೇಕು. ಆದ್ದರಿಂದ ಸರಿ ಇದೆ. ಈ ಹುಲ್ಲುಕಡ್ಡಿ ಬೆಳಿಬೇಕಾದ್ರೂ ಕೂಡ ಒಂದು ವ್ಯವಸ್ಥೆ ಇದೆ. ಸುಮ್ಮನೆ ಬೆಳೆಯೋದು ಸರಿಯಾಗಿ ಹೊಸಗಳಿಗೆ ಬೇಕದೀಗ ಬೆಳೆ ವ್ಯವಸ್ಥೆ ಇದೆ. ಅದು ಗೊತ್ತಾಯ್ತಾ? ಮುಳುಗಿಡನೂ ಬೇಕೀಗ. ಇದಕ್ಕೆಲ್ಲ ಹಾಕ್ಲಿಕ್ಕೋಸ್ಕರ ಇದು ಕಟ್ಲಿಕ್ಕೆ ನಾವು ಇನ್ನು ಕಟ್ತೀವಲ್ಲ, ಏನಂತೀವಿ ಅದಕ್ಕೆ, ಬೇಲಿ ಹಾಕ್ಬೇಕಾದ್ರೆ ಬೇಕೇ ಬೇಕು. ಅದಕ್ಕೊಂದು ಪರ್ಪಸ್ ಇದೆ. ಅದು ಅಡಿಗೆ ಊಟ ಮಾಡೋಕ್ಕೆ ಹೊತ್ತು ಉಪಯೋಗಿಸ್ಬಾರ್ದು ಅಷ್ಟೇ. ಯಾವ ಸೊಪ್ಪು ಅಂತೇಳಿ ಅದು ಬರೋದಿಲ್ಲ. ಪ್ರತಿಯೊಂದಕ್ಕೂ ನನ್ನ ನೋಡಿದೆ. ಅದು ಜಾಲಿಗಳೇ ಬರುತ್ತೆ, ಮಾವಿನಿಂದ ಮಾವೇ ಬರುತ್ತೆ. ಈ ರೀತಿ ಬರೋದ್ರಿಂದ ವ್ಯವಸ್ಥೆ ಗೊತ್ತಿಲ್ಲದವರು ಏನೋ ಮಾವಿನ ಗಿಡ ಹಾಕಿದ್ದಾರಪ್ಪ, ಯಾರು ಬರುತ್ತೋ ಯಾರಿಗೆ ಗೊತ್ತು ಅಂತ ಯಾರು ಹೇಳ್ತಾರ? ಇಲ್ಲ, ಯಾರಿಗೆ ಗೊತ್ತು? ಮತ್ತೆ 4 ವರ್ಷಕ್ಕೆ ಬರುತ್ತೆ, 5 ವರ್ಷಕ್ಕೆ, ಅದು ಗೊತ್ತು ಅವನಿಗೆ. ಅದಕ್ಕೆ ಮೀನಿಂಗ್ ಇದೆ. ಮೀನಿಂಗ್ ಆಗ್ತಿರಲಿಲ್ಲ. ಅಲ್ಲಿಗಿರಲಿ, ನಾಳೆ ದಿವಸ ಮುಂದಿನ ಭಾಗ. ಇವೆಲ್ಲ ಮೊದಲೇ ಹೇಳಿದೆ, ಯಾರ್ದೋ ಡೌಟ್ಗಳಲ್ಲ, ನಮಗೇ ಬರ್ತಕ್ಕಂಥ ಡೌಟ್ಗಳು. ಅದು ತಿಳ್ಕೊಂಡ್ಮೇಲೆ ನಮಗೆ ಈ ಪ್ರಸಂಗ ಬರೋದಿಲ್ಲ, ನಿಶ್ಚಿಂತೆಯಾಗಿರ್ಬೋದು. ಕಾಣಬಾರದಲ್ಲಿ